ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಸ್ ಬಿ ಐ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸೋದಕ್ಕೆ ಬಂದಿದೆ ಸ್ನೇಹಿತರೆ. ಸೊ ಎಸ್ ಬಿ ಐ ಅಲ್ಲಿ ಯಾರೆಲ್ಲ ಜಾಬ್ ನ ಹುಡುಕ್ತಾ ಇದ್ದೀರಾ ಅಂತ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋ ಸ್ನೇಹಿತರೆ. ಸೊ ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಟೆಲಿಗ್ರಾಮ್ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು, ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ನ್ಯೂ ಗೌರ್ಮೆಂಟ್ ಜಾಬ್ ಅಲರ್ಟ್ .com ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಇದರಲ್ಲಿ ನೀವು ಎಸ್ ಬಿ ಐ CBO ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ಪೋಸ್ಟ್ ಸಿಗುತ್ತೆ ಸ್ನೇಹಿತರೆ. ಸೊ ಇದು ಬಂದು ನಿಮ್ಗೆ 2273 ಪೋಸ್ಟ್ ಗಳಿದಾವೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಆಲ್ ಓವರ್ ಇಂಡಿಯಾದಲ್ಲಿ ಕರೆದಿರುವಂತಹ ಪೋಸ್ಟ್ ಆಗಿರುತ್ತೆ. ಇದು SBI CBO ಸರ್ಕಲ್ ಬೇಸ್ಡ್ ಆಫೀಸರ್ ಅಂತ ಹೇಳ್ಬಿಟ್ಟು ಪೋಸ್ಟ್ ಸ್ನೇಹಿತರೆ. ಓಕೆನಾ. ಸೊ ಯಾರೆಲ್ಲ ಬ್ಯಾಂಕಿಂಗ್ ಹುದ್ದೆಯಲ್ಲಿ ಹುಡುಕ್ತಾ ಇದ್ರೆ ಅಥವಾ ಬ್ಯಾಂಕಿಂಗ್ ಅಲ್ಲೇ ನೀವು ಕೆಲಸ ಮಾಡಬೇಕು ಅಂತ ಇದ್ರೆ ಈ ಒಂದು ವಿಡಿಯೋ ಮತ್ತು ಈ ಒಂದು ಪೋಸ್ಟ್ ನಿಮಗೆ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಸ್ಯಾಲರಿ ಬಂದು 48,000 ರೂಪಾಯಿಂದ ಹಿಡಿದು 85,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಹಾಗೆ ಗ್ರಾಜುಯೇಷನ್ ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಗ್ರಾಜುಯೇಷನ್ ಆಗಿದ್ದು ಅಂತ ಒಂದು ಅಭ್ಯರ್ಥಿಗಳು ಜಾಬ್ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಇಂತ ಒಂದು ಜಾಬ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ಸೊ ಲಾಸ್ಟ್ ಡೇಟ್ ಬಂದು 25 ಫೆಬ್ರವರಿ 2026 ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಸರ್ಕಲ್ ವೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿದರೆ ವೇಕೆನ್ಸಿನ. ಸೊ ವೇಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ ಗಾಂಧಿನಗರಕ್ಕೆ 249 ಇದೆ, ಕೋಲ್ಕತ್ತಾ 242, ಬೆಂಗಳೂರು 236, ಲಕ್ನೋ 222, ಚೆನ್ನೈ 208, ಮಹಾರಾಷ್ಟ್ರ 204, ಮುಂಬೈ 152, ಜೈಪುರ್ 113, ಚಂಡೀಗಢ 108, ಅಮರಾವತಿ 101. ಸೊ ಈ ರೀತಿ ಎಲ್ಲ ಸೇರಿ 2273 ಹುದ್ದೆಗಳಿದಾವೆ ಸ್ನೇಹಿತರೆ. ಸೊ ಕ್ಯಾಂಡಿಡೇಟ್ಸ್ ಮಸ್ಟ್ ಬಿ ಪ್ರೊವಿಡೆಂಟ್ ಇನ್ ದ ಲೋಕಲ್ ಲ್ಯಾಂಗ್ವೇಜ್. ಓಕೆನಾ. ಸೊ ಲೋಕಲ್ ಲ್ಯಾಂಗ್ವೇಜ್ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಹಾಗೆ ನೀವು ಯಾವ ಒಂದು ಸ್ಟೇಟ್ಗೆ, ಯಾವ ಒಂದು ರೀಜನ್ಗೆ ನೀವು ಅಪ್ಲೈ ಮಾಡ್ತಾ ಇದೀರಾ ಅಲ್ಲಿಯ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಗೊತ್ತಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಓದಕ್ಕೆ, ಬರೆಯೋಕೆ, ಮಾತಾಡೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಬರ್ಬೇಕಾಗಿರುತ್ತೆ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಡಿಗ್ರಿ ಆಗಿರ್ಬೇಕಾಗುತ್ತೆ. ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಓಕೆನಾ. ಮತ್ತು ಇಂಟಿಗ್ರೇಟೆಡ್ ಡ್ಯುಯಲ್ ಡಿಗ್ರಿ ಹೋಲ್ಡರ್ಸ್ ಆರ್ ಎಲಿಜಿಬಲ್ ಅಂದ್ರೆ IDD. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವೇನ್ ಮಾಡಿರ್ತೀರಾ, MTech ಜೊತೆಗಿರುವಂತಹ ಕೋರ್ಸ್ ನ ನೀವು ಜಾಯ್ನ್ ಆಗಿರ್ತಾರೆ. BTech MTech ಜೊತೆಗಿರೋದು, ಅಥವಾ MCA ಜೊತೆಗಿರುವಂತದ್ದು, ಅಥವಾ BBA ಮಾಡ್ಕೊಂಡು CA ಜೊತೆಗಿರುವಂತದ್ದು 7 years ಕೋರ್ಸ್, ಈ ರೀತಿ ಇರುತ್ತೆ. ಸೊ ಅಂತದನ್ನ ಮಾಡಿದ್ರು ಕೂಡ ಅವರು ಕೂಡ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ. ಕ್ಯಾಂಡಿಡೇಟ್ಸ್ ವಿತ್ ಕ್ವಾಲಿಫಿಕೇಶನ್ ಲೈಕ್ ಇಂಜಿನಿಯರಿಂಗ್, ಮೆಡಿಕಲ್, CA ಅಂಡ್ ಕಾಸ್ಟ್ ಅಕೌಂಟೆಂಟ್ ಕ್ಯಾನ್ ಆಲ್ಸೋ ಅಪ್ಲೈ. ಓಕೆನಾ. ಸೊ ಇದು ಒಂದು ಪೋಸ್ಟ್ ಬಂದು ನೀವು ಯಾವುದೇ ಎಜುಕೇಶನ್ ಓದಿದ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಮಿನಿಮಮ್ 2 years ಆಫ್ ಎಕ್ಸ್ಪೀರಿಯನ್ಸ್ ಆಸ್ ಆಫ್ 31/12/2025. ಓಕೆನಾ. ಸೊ 31/12/2025 ಒಳಗಡೆಗೆ ನೀವು 2 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗಿರುತ್ತೆ. ಮಸ್ಟ್ ಬಿ ವರ್ಕಿಂಗ್ ಆಸ್ ಎನ್ ಆಫೀಸರ್ ಇನ್ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಆರ್ ರೀಜನಲ್ ರೂರಲ್ ಬ್ಯಾಂಕ್. ಓಕೆನಾ. ಸೊ ಲಿಸ್ಟೆಡ್ ಅಂಡರ್ RBI ಸೆಕೆಂಡ್ ಶೆಡ್ಯೂಲ್. ಸೊ ಯಾರೆಲ್ಲ ಈಗಾಗಲೇ ಬ್ಯಾಂಕ್ ಅಲ್ಲಿ ಹುದ್ದೆ ಮಾಡ್ತಾ ಇದ್ರಿ ಅಂತ ಒಂದು ಅಭ್ಯರ್ಥಿಗಳಿಗೆ ನಿಮ್ಗೆ ಈ ಒಂದು ಹುದ್ದೆ ಆಗಿರುತ್ತೆ. ಸೊ ಸ್ಯಾಲರಿ ರಿಕ್ವೈರ್ಮೆಂಟ್ ಫಾರ್ ಪ್ರೈವೇಟ್ ಬ್ಯಾಂಕ್ ಆಫೀಸರ್ಸ್ 9.5 LPA. ಓಕೆನಾ. ಸೊ 9.5 LPA ಇರುವಂತಹ ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ಸ್ ನ ತಗೋಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ 21ರಿಂದ 30 ವರ್ಷದವರೆಗೂ ಏಜ್ ಲಿಮಿಟ್ ಇದೆ. ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. SC ST ಗೆ 5 ವರ್ಷ, OBC ನಾನ್ ಕ್ರಿಮಿನಲ್ ಲೇಯರ್ ಗೆ 3 ವರ್ಷ, PWD 15 ವರ್ಷ ಇದೆ, ಎಕ್ಸ್ ಸರ್ವಿಸ್ ಮ್ಯಾನ್ ಗೆ 5 ವರ್ಷ ಇದೆ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಇದೆ. ಅದಾದ ನಂತರ ಸ್ಯಾಲರಿ ಈಗಾಗಲೇ ಹೇಳಿದಾಗೆ 48,000 ರೂಪಾಯಿ ಪರ್ ಮಂತ್ ನಿಮಗೆ ಸಿಗುತ್ತೆ. ಪ್ಲಸ್ DA, HRA, ಸಿಟಿ ಕಮೆನ್ಸಿ ಅಲಯನ್ಸ್, ಪ್ರಾವಿಡೆಂಟ್ ಫಂಡ್ ಮತ್ತು NPS, ಮೆಡಿಕಲ್ ಬೆನಿಫಿಟ್, ಲೀವ್ ಫೇರ್ ಕನ್ಸೆಷನ್, ಇದಿಷ್ಟನ್ನು ಕೂಡ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಅದಂತರ ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ಆನ್ಲೈನ್ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಫೇಸ್ 1 ಅಲ್ಲಿ ಆನ್ಲೈನ್ ಎಕ್ಸಾಮ್ ಬಂದು ಇಂಗ್ಲಿಷ್ ಟೆಸ್ಟ್ 30 ಮಾರ್ಕ್ಸ್ ಇರುತ್ತೆ, ಬ್ಯಾಂಕಿಂಗ್ ನಾಲೆಜ್ 40 ಮಾರ್ಕ್ಸ್, ಜನರಲ್ ಅವೇರ್ನೆಸ್ ಎಕನಾಮಿಕ್ಸ್ 30 ಮಾರ್ಕ್ಸ್ ಇದೆ, ಕಂಪ್ಯೂಟರ್ ಅಪ್ಟಿಟ್ಯೂಡ್ 20 ಮಾರ್ಕ್ಸ್. ಸೊ ಟೋಟಲ್ 120 ಮಾರ್ಕ್ಸ್ 2 ಅವರ್ ಇರುತ್ತೆ. ಮತ್ತು ಡಿಸ್ಕ್ರಿಪ್ಟಿವ್ ಟೆಸ್ಟ್ ಅಂತ ಹೇಳ್ಬಿಟ್ಟಿದೆ. ಲೆಟರ್ ರೈಟಿಂಗ್ ಮತ್ತು essay ರೈಟಿಂಗ್ ಗೆ 50 ಮಾರ್ಕ್ಸ್ 30 ನಿಮಿಷಕ್ಕೆ ಇರುತ್ತೆ ಸ್ನೇಹಿತರೆ. ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಮತ್ತೆ ನೋ ಸೆಲೆಕ್ಷನ್ ಕಟ್ ಆಫ್ ಗಳು ಆತರ ಏನು ಇಲ್ಲ ಸ್ನೇಹಿತರೆ. ಮತ್ತೆ ಫೇಸ್ 2 ಅಲ್ಲಿ ನೋಡೋದಾದ್ರೆ ಸ್ಕ್ರೀನಿಂಗ್ ಸ್ನೇಹಿತರೆ. ಸೊ ಸ್ಕ್ರೀನಿಂಗ್ ಅಲ್ಲಿ ನಿಮ್ಗೆ ಶಾರ್ಟ್ ಲಿಸ್ಟ್ ಮಾಡ್ಬಿಡ್ತಾರೆ. ಸೊ ಯಾರ್ದೆಲ್ಲ ಮಾರ್ಕ್ಸ್ ಚೆನ್ನಾಗಿ ಬಂದಿದೆ ಅವ್ರನ್ನ ಇಟ್ಕೊಂತಾರೆ ಸ್ನೇಹಿತರೆ. ಯಾರ್ದು ಸರಿಯಾಗಿ ಇಲ್ಲ ಮಾರ್ಕ್ಸ್ ಅಂತ ಹೇಳಿದ್ರೆ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಮತ್ತು ಫೇಸ್ 3 ಅಲ್ಲಿ ಇಂಟರ್ವ್ಯೂ ಇರುತ್ತೆ. ಟೋಟಲ್ 50 ಮಾರ್ಕ್ಸ್ ಗೆ ಇಂಟರ್ವ್ಯೂ ಇರುತ್ತೆ ಸರ್. ಮಿನಿಮಮ್ ಕ್ವಾಲಿಫೈ ಆಗ್ಬೇಕಾಗಿರುತ್ತೆ ಮಾರ್ಕ್ಸ್.
ಸೊ ಕ್ವಾಲಿಫೈ ಆದ ನಂತರ ಅಂತ ಒಂದು ಅಭ್ಯರ್ಥಿಗಳು 75% ವೇಟೇಜ್ ತಗೊಂಡಿರ್ಬೇಕು. ಸೊ 100ಕ್ಕೆ 75 ಮಾರ್ಕ್ಸ್ ಯಾರು ತಗೊಂಡಿರ್ತಾರೋ ಅಂತ ಒಂದು ಅಭ್ಯರ್ಥಿಗಳನ್ನ ಫೈನಲ್ ಮೆರಿಟ್ ಅಲ್ಲಿ ಸೇರಿಸ್ಕೊಂಡು 25% ನ ಇಂಟರ್ವ್ಯೂಗೆ ಕರೆಸ್ತಾರೆ. ಓಕೆನಾ. ಸೊ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಬಂದು ಇಫ್ ಸ್ಟಡಿಡ್ already the candidate must demonstrate proficiency in the chosen circle local language. Okay na. So if studied the language in 10th or 12th language test may not be required. Okay na. So 10th and 12th ಅಲ್ಲಿ ನೀವು ಯಾರಾದ್ರೂ ಮಾಡ್ಕೊಂಡಿದ್ರೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ಕನ್ನಡ, ಸೊ ಕನ್ನಡ ಓದಿರುವಂತಹ ಅಭ್ಯರ್ಥಿಗಳು ಇದ್ರೆ ಅವ್ರಿಗೆ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಯಾರು ಓದಿಲ್ವೋ ಅಂತ ಒಂದು ಅಭ್ಯರ್ಥಿಗಳಿಗೆ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಹಾಗೆ ಅಪ್ಲಿಕೇಶನ್ ಫೀ ನೋಡೋದಾದ್ರೆ ಜನರಲ್, ಒಬಿಸಿ ಮತ್ತೆ ಎಕನಾಮಿಕ್ ಡಿಕೆ ಸೆಕ್ಷನ್ ಗೆ 750 ರೂಪಾಯಿ ಇದೆ. SC ST PWD ಕ್ಯಾಂಡಿಡೇಟ್ಸ್ ಗೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಸೊ ಆನ್ಲೈನ್ ಮುಖಾಂತರನೇ ಫೀನ ಪೇ ಮಾಡ್ಬೇಕಾದ್ರೆ, ನೀವು ಎಲ್ಲೇ ಹೋಗಿ ಬ್ಯಾಂಕಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಅಲ್ಲೂ ಇಲ್ಲ. ಸೊ ಆನ್ಲೈನ್ ಮುಖಾಂತರ ನೀವು ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, UPI, ನೆಟ್ ಬ್ಯಾಂಕಿಂಗ್ ಮುಖಾಂತರ ನೀವು ಪೇ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಹಾಗೆ ಲಾಸ್ಟ್ ಡೇಟ್ ನೋಡೋದಾದ್ರೆ 25 ಫೆಬ್ರವರಿ 2026 ಲಾಸ್ಟ್ ಡೇಟ್ ಆಗಿರುತ್ತೆ. ಎಕ್ಸಾಮ್ ಬಂದು ಮಾರ್ಚ್ ಅಲ್ಲಿ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಅದು ಟೆಂಟೇಟಿವ್ ಆಗಿರುತ್ತೆ. ಮಾರ್ಚ್ ಅಲ್ಲಿ ಇರ್ಬೋದು, ಇಲ್ಲ ಏಪ್ರಿಲ್ ಅಲ್ಲಿ ಇರ್ಬೋದು. ಸೊ ಈ 2 ತಿಂಗಳಲ್ಲಿ ಎಕ್ಸಾಮ್ಸ್ ಇರುತ್ತೆ ಸ್ನೇಹಿತರೆ ಕನ್ಫರ್ಮ್ ಆಗಿ. ಓಕೆನಾ. ಸೊ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಹೇಳೋದಾದ್ರೆ ನಿಮ್ಮ ಫೋಟೋ, ಸಿಗ್ನೇಚರ್, ತಮ್ ಇಂಪ್ರೆಷನ್, ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ ಬೇಕಾಗಿರುತ್ತೆ. ಮತ್ತು ಎಜುಕೇಶನ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಸ್ ಎಲ್ಲ 10th ಇಂದ ಹಿಡಿದು ಡಿಗ್ರಿ ವರ್ಗು ಯಾವ್ಯಾವ ಸರ್ಟಿಫಿಕೇಟ್ಸ್ ಇದೆ ಎಲ್ಲದು. ಅದಾದ್ರೆ ಡಾಕ್ಯುಮೆಂಟ್ ಎಕ್ಸ್ಪೀರಿಯನ್ಸ್ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಸರ್. ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಫೀನ ಪೇ ಮಾಡಿದ ನಂತರ ಸಬ್ಮಿಟ್ ಮಾಡಬಹುದಾಗಿರುತ್ತೆ. ಸೊ ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅಪ್ಲಿಕೇಶನ್ ನಂಬರ್ ಅಂತ ಬಂದಿರುತ್ತೆ, ಆ ನಂಬರ್ ನ ಇಟ್ಕೊಂಡು ನೀವು ಅಡ್ಮಿಟ್ ಕಾರ್ಡ್ಸ್ ನ ಅಥವಾ ರಿಸಲ್ಟ್ಸ್ ನ ಎಲ್ಲದನ್ನು ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಸರ್. ಓಕೆನಾ. ಸೊ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ನಿಮ್ಗೆ ಅಫಿಷಿಯಲ್ ನೋಟಿಫಿಕೇಶನ್ ಅಪ್ಲಿಕೇಶನ್ ಲಿಂಕ್ ಬೇಕು ಅಥವಾ ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಇಲ್ಲಿದಾವೆ. ಸೊ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಆನ್ಲೈನ್ ಅಂತ ಏನಿದೆ ಈ ಒಂದು ಲಿಂಕ್ ನ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಡೈರೆಕ್ಟ್ ಆಗಿ ರಿಜಿಸ್ಟರ್ ಮಾಡ್ಕೋಬೇಕಾಗಿರುತ್ತೆ ಫಸ್ಟ್. ಸೊ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತ ಒಂದು ಅಭ್ಯರ್ಥಿಗಳು ಫಸ್ಟ್ ರಿಜಿಸ್ಟರ್ ಮಾಡ್ಕೊಳ್ಳಿ, ಅದ ನಂತರ ಲಾಗಿನ್ ಮಾಡ್ಕೋಬೇಕು. ಇಲ್ಲಿ ರಿಜಿಸ್ಟರ್ ಅಂತ ಏನಿದೆ ಈ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ ಐ ಅಗ್ರೀಡ್ ಇದನ್ನ ಕೊಟ್ಟಿದ ತಕ್ಷಣ ಇಲ್ಲಿ ನಿಮ್ಮ ಫುಲ್ ನೇಮು ಮತ್ತೆ ಮಿಡಲ್ ನೇಮು ಲಾಸ್ಟ್ ನೇಮು ಕೊಟ್ಟು ನಿಮ್ಮ ಫೋನ್ ನಂಬರ್